ಗೊತ್ತೇ ಆಗೋದಿಲ್ಲ ಜನರಿಗೆ ಹೇಗೆ ಅಂತ. ಹೇಗೆ ಮ್ಯಾನೇಜ್ ಮಾಡ್ತಿದ್ದಾರೆ ಗೊತ್ತೇ ಆಗೋದಿಲ್ಲ. ಅದೊಂಥರ ಸ್ಪೆಷಲ್ ಸ್ಕಿಲ್. ಆ ಥರನೇ ಟ್ರೈನಿಂಗ್ ಕೊಟ್ಟಿರ್ತಾರೆ. ಈಗ ಅಲ್ಲಿ ಟ್ರೈನ್ ಆಗಿರೋರು ಎಷ್ಟೋ ಜನರಿಗೆ ಸೈಕಾಲಜಿ ಅಂತ ಗೊತ್ತಿರಲ್ಲ. ಅವ್ರು ಹೇಳ್ಕೊಟ್ಟಿರ್ತಾರೆ, ಇವ್ರು ಆ ಥರ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾರೆ. ಆಕ್ಚುಲಿ ಸೈಕಾಲಜಿ ಬೇಸ್ಡ್. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋ ಥಿಯರಿ ಹೇಗಿರುತ್ತೆ ಮ್ಯಾನೇಜ್ಮೆಂಟ್ ನೋಡ್ದು ಅಂತ. ಒಂದು 100 ವೆಹಿಕಲ್ ಅನ್ನ ಸೇಲ್ ಮಾಡ್ತಾರೆ ಅಂತ ಅನ್ಕೊಳ್ಳಿ ಒಂದು ಕಂಪನಿಯವರು, ಟೂ ವೀಲರ್ ಅವ್ರ ಕಾರ್ ಎನಿ ವೆಹಿಕಲ್. ಅದರಲ್ಲಿ 5 ಹೊಸದೇ ಕಂಪ್ಲೇಂಟ್ ಬರುತ್ತೆ, ಏನೋ ಪ್ರಾಬ್ಲಮ್ ಇರುತ್ತೆ. ಇವ್ರು ಸಾಲ್ವ್ ಮಾಡೋದು ಹೇಗೆ ಗೊತ್ತಾ? ಎಲ್ರಿಗೂ ಎಣ್ಣೆ ಹಚ್ಚೋದು ಅಂತ ಹೇಳ್ತಾರಲ್ಲ ತಲೆಗೆ, ನೈಸ್ ಮಾಡೋದು. ಇಲ್ಲ ಏನಿಲ್ಲ, ನೀವು ಓಡಿಸಿ ಸರಿಯಾಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಮತ್ತೆ ಬಂದ್ರೆ ಬನ್ನಿ ಅಂತ. ಇದು ಸೊಲ್ಯೂಷನ್, ಫಸ್ಟ್ ಸೊಲ್ಯೂಷನ್ ಇದು. ಯಾಕೆ ಗೊತ್ತಾ? ಈ ಸೊಲ್ಯೂಷನ್ ಅಲ್ಲಿ 2 ಜನರ ಸಮಸ್ಯೆ ಬಗೆಹರಿಸ್ಬಿಡ್ತಾರೆ. ಸಮಸ್ಯೆ ಬಗೆಹರಿಯಲ್ಲ, ಅವ್ರು ಓಡಿಸ್ತಾ ಇರ್ತಾರೆ, ಪ್ರಾಕ್ಟೀಸ್ ಆಗೋಗುತ್ತೆ, ಅದೊಂಥರ ಅಭ್ಯಾಸ ಆಗೋಗುತ್ತೆ. ಈಗ ಏನೋ ಒಂದು ಸೌಂಡ್ ಏನೋ ಬರ್ತಿದೆ ಅಂತ ಅನ್ಕೊಳ್ಳಿ, ಏನೋ ಒಂದು ಸ್ವಲ್ಪ ದಿನ, 4 ದಿನ 15 ದಿನ ಓಡ್ತಿದ್ದಾಗ ಅಭ್ಯಾಸ ಆಗೋಯ್ತು, ಅವ್ರಿಗೆ ಪ್ರಾಬ್ಲಮ್ ಅಂತ ಅನ್ಸಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು ನೋಡಿ. ತುಂಬಾ ಈಸಿಯಾಗಿ ಶೋರೂಮ್ನವರು ಸಾಲ್ವ್ ಮಾಡ್ಬಿಟ್ಟು ಆಯ್ತಾ. ಇದು ಇಬ್ಬರು ಸಾಲ್ವ್ ಆಯ್ತು. ಇನ್ನೊಬ್ಬ ಇರ್ತಾನೆ, ಅವನು ಬಿಡೋದೇ ಇಲ್ಲ. ಇನ್ನು ಉಳಿದಿರೋ 3 ಕೆಟಗರಿ ಬೇರೆ ಹೇಳ್ತೀನಿ. ಇನ್ನೊಬ್ಬನು ಬರ್ತಾನೆ, ಮತ್ತೆ ಏನೋ ಮಾಡ್ತಾರೆ, ಇವ್ರಿಗೂ ಗೊತ್ತಾಯ್ತು, 2 ಜನ ಆಯ್ತಲ್ಲ, ಇನ್ನು ಗೊತ್ತಾಯ್ತು ಇವರಿಗೆ ಇವನು ಹಾಗೋಗಲ್ಲ ಅಂತ. ಸ್ವಲ್ಪ ಏನೋ ಮಾಡ್ತಾರೆ, ಸಾಲ್ವ್ ಆಗಲ್ಲ, ಮಾಡ್ತಾರೆ ಒಂದು 2-3 ಸಲ ಮಾಡ್ಬಿಟ್ಟು ಏನೋ ಆಗಿ ಕಷ್ಟಪಟ್ಟರು ಸಾಲ್ವ್ ಆಗೋಯ್ತು. ಇದು ಆಕ್ಚುಲಿ ಸಾಲ್ವ್ ಮಾಡಿರೋದು ಒಂದೇ ಕೇಸ್. ಇನ್ನೊಂದು ಕೇಸ್ ಇದೆ, ನೆಕ್ಸ್ಟ್ 4th ಒನ್. ಇವ್ ಏನ್ ಮಾಡ್ತಾನೆ, ಬರ್ತಾ ಇರ್ತಾನೆ, ಎಲ್ರಿಗೂ ನೋಡಿ ಅವ್ರವ್ರ ಕೆಲಸ ಇರುತ್ತೆ, ಆಫೀಸ್ ಏನೇನೋ ಇರದೇ ಇರುತ್ತೆ, ದಿನ ಬರೋಕ್ಕಾಗತ್ತಾ ಇಲ್ಲ. ಇವ್ರು ಓಡಾಡಿಸಿ ಅವ್ನು ಕೊನೆಗೆ ಬೇಜಾರಾಗಿ ಗೊತ್ತಿರುತ್ತೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತ. ಸಾಯಿಲ್ ಇವ್ರ ಜೊತೆ ಏನೇನು ಫೈಟ್ ಮಾಡೋದು, ಅದಕ್ಕಿಂತ ಅಲ್ಲಿ ಓಡಾಡ್ತಾ ಇರೋದಕ್ಕಿಂತ ಈ ಸಮಸ್ಯೆನೇ ವಾಸಿ ಅಂತ ಆ ಪ್ರಾಬ್ಲಮ್ ಜೊತೆಗೆ ಓಡಾಡ್ಕೊಂಡು ಮಾಡ್ತಾನೆ. ಗಾಡಿ ನಿಂತ ಹೋಗೋಣ, ಇನ್ನೇನ್ ಮಾಡೋದು ನೋಡಿ, ಸಾಲ್ವ್ ಆಗಿಲ್ಲ ಪ್ರಾಬ್ಲಮ್, ಬಟ್ ಶೋರೂಮ್ನವರು ಅವ್ರ ಮಟ್ಟಿಗೆ ಸಾಲ್ವ್ ಮಾಡ್ಕೊಂಡ್ರು. ಇವ್ನು ಬರ್ತಾ ಇದ್ದಲ್ಲ ಈಗ ನೋಡಿ, 4 ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಆಕ್ಚುಲಿ ಅದ್ರಲ್ಲಿ ಒಂದೇ ಇವ್ರು ಸ್ವಲ್ಪ ಕೆಲಸ ಮಾಡಿ ಸಾಲ್ವ್ ಮಾಡಿದ್ದು, ಉಳಿದಿರೋದು ಒಂದು. ಅವ್ನು ಬಿಡೋದೇ ಇಲ್ಲ, ಅವ್ನಿಗೆ ಬಹುಶಃ ಟೈಮ್ ಇದ್ದಿರುತ್ತೆ, ಹಾಗೆ ಓಡಿಸೋಕಾಗದಿರೋ ಸ್ಥಿತಿ ಇರುತ್ತೆ, ಅವ್ನು ಬಿಡೋದೇ ಇಲ್ಲ, ಬೆನ್ನ ಹತ್ತಿ ಬರ್ತಾನೆ ಇರ್ತಾನೆ. ಆಗ ಜಸ್ಟ್ 100 ಅಲ್ಲಿ 1 ಉಳ್ಕೊಂಡಿದ್ದು, ಉಳಿದಿರೋ 4 ಜನಗಳು ಬಿಟ್ಟಿದ್ದಾರೆ ಇವರು. ಅವ್ನು ರಿಪ್ಲೇಸ್ ಮಾಡ್ಬಿಡ್ತಾರೆ. ಇಲ್ಲಾಂದ್ರೆ ಅವ್ನು ಹೊರಗಡೆ ಟಮ್ ಮಾಡ್ತಾನೆ, ಏನೋ ಈಗೆಲ್ಲ ಸೋಷಿಯಲ್ ಮೀಡಿಯಾಗಳು ಇಲ್ಲೆಲ್ಲ ಹಾಕ್ತಾನೆ, ಇದೆಲ್ಲ ಆಗುತ್ತೆ. ಹಾಗಾಗಿ ಅವನೊಬ್ಬನಿಗೆ ರಿಪ್ಲೇಸ್ ಮಾಡ್ಕೊಡ್ಬಿಡ್ತಾರೆ. ಯಾಕಂದ್ರೆ ಅವ್ನು ಏನು ಹೇಳೋದಿಲ್ಲ, ಅವನಿಂದ ಇನ್ನೊಂದು ಅನುಕೂಲ ಇದೆ. ಯಾಕಂದ್ರೆ ಅವ್ನು ಅಲ್ಲಿವರೆಗೂ ಬಂದಿದ್ದಾನೆ ಅಂತಾದ್ರೆ ಸಮಸ್ಯೆಯನ್ನು ಬಿಟ್ಕೊಂಡು ಅವ್ನು ಸ್ವಲ್ಪ ಚೆನ್ನಾಗಿ ಸ್ಕಿಲ್ ಇರೋ ಏನೋ ಒಂದು ವಿಚಾರದಲ್ಲಿ ಅವ್ನು ಬಿಡೋದಿಲ್ಲ. ಅವನು ಅಂತವನ್ನ ಅಗೇನ್ಸ್ಟ್ ಮಾಡ್ಕೊಳ್ಳೋದು ಬದಲು ಒಂದಿಷ್ಟು ಪ್ರಚಾರ ಆಗ್ಬಿಡ್ತಾನೆ ನೆಗೆಟಿವ್ ಆಗಿ, ಅವನು ಸೈಲೆಂಟ್ ಮಾಡ್ಬಿಡೋದು, ಅವ್ನು ಕೊಟ್ಬಿಡೋದು. ಇದು ಮ್ಯಾನೇಜ್ಮೆಂಟ್ ಸಿಸ್ಟಮ್. ತುಂಬಾ ಜನರವರು ನೈಸ್ ಮಾಡಿ ಸಾಕಾಗ್ತಾರೆ. ಜನರಿಗೆ ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ಟ್ರೈನ್ ಆಗಿರ್ತಾರೆ, ಮಾತಾಡ್ತಾರೆ. ಆ ತರ ಯಾರಿಗೂ ಗೊತ್ತೇ ಆಗೋಲ್ಲ ಇವರು ಹೇಗೆ ನಮ್ಮನ್ನು ಕಳಿಸ್ತಿದ್ದಾರೆ, ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದಾರೆ ಅಂತ. ಹೆಚ್ಚಿನ ಪ್ರಾಬ್ಲಮ್ ಸಾಲ್ವ್ ಆಗಿರೋದಿಲ್ಲ, ಹಾಗಿರುತ್ತೆ. ಇದನ್ನ ಜಸ್ಟ್ ಎಕ್ಸಾಂಪಲ್ ಆಗಿ ಕೊಟ್ಟೆ. ಈಗ ಬರೋಣ ಇನ್ಶೂರೆನ್ಸ್ ಫೀಲ್ಡ್ಗೆ, ನಮ್ಮ ಇವತ್ತಿನ ವಿಚಾರಕ್ಕೆ. ಇಲ್ಲಿ ಸ್ಪೆಷಲ್ ಆಗಿ ನಾನು ಹೇಳ್ತಾ ಇರೋದು ಟರ್ಮ್ ಅಂಡ್ ಹೆಲ್ತ್ ಇನ್ಶೂರೆನ್ಸ್. ವೆಹಿಕಲ್ ಇನ್ಶೂರೆನ್ಸ್ ಸ್ವಲ್ಪ ಹಾಗೆ ಇದೆ, ಬಟ್ ಚಿಕ್ಕದು, ಅಷ್ಟು ದೊಡ್ಡ ಇದಲ್ಲ ಪಾರ್ಟ್ ಅಲ್ಲ. ಯಾಕೆ ನಾನು ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅಂತ ತಗೊಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಹೆಚ್ಚಿನ ಜನರಿಗೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ. ಅಂದ್ರೆ ಗೌರ್ಮೆಂಟ್ ಕೊಟ್ಟಿರೋದನ್ನು ಬಿಟ್ಟು ಅವರವರೇ ಮಾಡ್ಕೊಳ್ತಾ ಇರೋದು ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ. ಅಷ್ಟು ಮಟ್ಟಿಗೆ ಸ್ವಲ್ಪ ಎಚ್ಚರಿಕೆ ಬಂದಿದೆ ಜನರಿಗೆ, ಇರಬೇಕಾಗುತ್ತೆ ಅಂತ. ಹಾಗೆ ಟರ್ಮ್ ಇನ್ಶೂರೆನ್ಸ್ ಬಂದಿರುತ್ತೆ. ಹಾಗಾಗಿ ಈ ತರ ಇನ್ಶೂರೆನ್ಸ್ ಬರುವಲ್ಲಿ 2 ರೀತಿ ಇನ್ಶೂರೆನ್ಸ್ ಇರುತ್ತೆ. ಒಂದು ಇನ್ಶೂರೆನ್ಸ್ ಒಂದೇನೆ, ಬಟ್ ಜನ ಬೇರೆ ಬೇರೆ. ಒಂದು ಕಂಪನಿಗಳ ಕಡೆಯಿಂದ ಕೊಡುವಂಥದ್ದು, ಇನ್ನೊಂದು ನಾವೇ ಮಾಡ್ಕೊಳ್ಳುವಂಥದ್ದು. ಈಗ ಕಂಪನಿ ಕೊಟ್ಟಿದೆ ಅಂತಂದ್ರೆ ಸಾಮಾನ್ಯವಾಗಿ ಪ್ರೀಮಿಯಂ ಅನ್ನ ಕೆಲವು ಕಂಪನಿಯವರೇ ಪೇ ಮಾಡ್ತಾರೆ, ಅಥವಾ ಕೆಲವು ಕಡೆ 50-50 ಇರುತ್ತೆ, ಒಟ್ಟಾರೆ ಏನೋ ಒಂದು ಇರುತ್ತೆ. ಇಲ್ಲಿ ನಾವೇ ಮಾಡ್ಕೋಬೇಕು. ಇಲ್ಲಿರೋದು ವಿಶೇಷ. ಇಲ್ಲಿ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಏನು ಗೊತ್ತಾ? ಹೆಚ್ಚು ನಾವು ಕ್ಲೈಮ್ ಆಗೋದಿಲ್ಲ, ಕ್ಲೈಮ್ ಮಾಡೋಕ್ಕಾಗೋದಿಲ್ಲ. ಯಾವುದಾಗೋದಿಲ್ಲ ಅಂದ್ರೆ, ಯಾರು ಇಂಡಿವಿಜುವಲಿ ಮಾಡ್ಕೊಂಡಿರ್ತಾರೋ ಸಪರೇಟ್ ಆಗಿ, ಅಲ್ಲಿ ಕ್ಲೈಮ್ ಆಗೋದಿಲ್ಲ. ಇತ್ತು ಯಾರಿಗೆ ಕಂಪನಿ ಕಡೆಯಿಂದ, ಯಾವುದೇ ಕಂಪನಿ ಇರಲಿ, ಕಂಪನಿ ಕಡೆಯಿಂದ ಇನ್ಶೂರೆನ್ಸ್ ಇರುತ್ತೋ ಇದು ಮ್ಯಾಕ್ಸಿಮಮ್ ಕ್ಲೈಮ್ ಆಗುತ್ತೆ. ಇದು ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ, ವಿತ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ಕಾರ್ಪೊರೇಟ್ ವರ್ಲ್ಡ್ ಅಲ್ಲ, ಇನ್ಶೂರೆನ್ಸ್ ಅಲ್ಲ, ಮೊದಲೇ ಹೇಳಿದ್ದೀನಿ. ಸ್ಕಿಲ್ ಅಲ್ಲಿ ಏನು ನಡೆಯುತ್ತೆ ಅಂತ ಹೇಳ್ತೀನಿ, ನಿಮಗೆಲ್ಲ ಅನುಭವ ಆಗಿರುತ್ತೆ. ನಾನು ಇದನ್ನು ನೋಡಿದ್ದೀನಿ ಕೆಲವರು ಮಾಡ್ತಾ ಇರೋದನ್ನ, ಸುಮ್ಮನೆ ಒಂದು ಎವಿಡೆನ್ಸ್ ಇರೋ ತರ ನೋಡಿ. ಯಾವುದೋ ಒಂದು 5,000 10,000 ತರದ್ದು ಯಾವುದೋ ಒಂದಿಷ್ಟು ಕ್ಲೈಮ್ ಇರುತ್ತೆ, ತುಂಬಾ ದೊಡ್ಡ ಅಮೌಂಟ್ ಅಲ್ಲ. ಅವಾಗ ಏನ್ ಮಾಡ್ತಾರೆ, ರಿಯಂಬರ್ಸ್ ಮಾಡ್ಕೊಳ್ಳೋದಕ್ಕೆ ಇವರು ಆಫೀಸಲ್ಲಿ ಯಾರೋ, ಆಫೀಸಿಂದ ಹೇಳ್ತಾ ಇದ್ದೀನಿ ನಾನು, ಔಟ್ ಸೈಡ್ ಮಾಡ್ಕೊಂಡಿದ್ದಲ್ಲ, ಆಫೀಸಿಂದ ಅಲ್ಲಿ ಇರ್ತಾರೆ, ಅಲ್ಲಿ ಇನ್ಶೂರೆನ್ಸ್ ಏಜೆಂಟ್ಗಳವರೆಲ್ಲ. ಅಲ್ಲಿ ಹೋಗ್ಬಿಟ್ರು ಎಷ್ಟೋ ಈ ತರ ಸಣ್ಣ ಪುಟ್ಟ ಅಮೌಂಟ್ ಇದೆಯಲ್ಲ, 5,000 8,000 10,000 ಒಳಗಡೆ ಇವ್ರು 3-4 ಸಲ ಓಡಾಡ್ತಾರೆ. ಅಲ್ಲೇ ಆಫೀಸಲ್ಲಿ ಆ ಕಡೆ ಎಲ್ಲ ಒಂದು ಬ್ಲಾಕ್ ಇರುತ್ತಲ್ಲ, ಇವ್ರು 3-4 ಸಲ ಹೋದ್ರೆ ಅಲ್ಲಿ ಯಾವ್ದೋ ಮತ್ತೆ ಎಲ್ಲ ಡಾಕ್ಟರ್ ಒಂದು ಲೆಟರ್ ಬರ್ಸ್ಕೊಂಡು ಬನ್ನಿ. ಆ ಡಾಕ್ಟರ್ನೆಲ್ಲ ಮತ್ತೆ ಹೋಗಿ ಬೀಟ್ ಮಾಡಿ ಬರ್ಕೊಡ್ಕಲ್ಲ ಆಗುತ್ತಾ? ಆಗೋದಿಲ್ಲ. ಇವ್ರಿಗೆ ಡಾಕ್ಯುಮೆಂಟ್ಸ್ ಸಾಕಾಗಲ್ಲ. ಇಷ್ಟು ಕೊನೆಗೆ ಏನ್ ಮಾಡ್ತಾರೆ ಗೊತ್ತಾ, ಎಂಪ್ಲಾಯ್ ಇಷ್ಟೆಲ್ಲ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಂದು 5,000 ಗಳಿಸೋ ಬದಲಿಗೆ ಹೋಗ್ಲಿ ಅಂತ ಬಿಟ್ಬಿಡ್ತಾರೆ. ತುಂಬಾ ಜನ ಏನ್ 4 ದಿವಸ ಹೋದೆ, ಒಂದೊಂದು ಗಂಟೆ ವೇಸ್ಟ್, ಇಲ್ಲಿ ಕೆಲಸನೂ ಹಾಳು, ಎಲ್ಲ ಹಾಳು, 5,000 ರೂಪಾಯಿ ಸಲುವಾಗಿ ಅಂತ 1-2 ಸಲ ಹೋಗ್ತಾರೆ, ಬಿಟ್ಬಿಡ್ತಾರೆ. ಈ ತರ ಬಿಡೋ ಅಮೌಂಟ್ ತುಂಬಾ ದೊಡ್ಡದು, ನೆನ್ಪಿಟ್ಬಿಟ್ಟು. ಅವ್ರಿಗೆ ಟ್ರೈನಿಂಗ್ ಆಗಿರುತ್ತೆ, ಆದಷ್ಟು ಜನರನ್ನ ಕಂಪ್ಲೇಂಟ್ ಮಾಡಬಾರ್ದಾಗಂತ. ಇವಾಗ ಮಾಡ್ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡೋ ಹೋಗಿಲ್ಲ, ಯಾಕಂದ್ರೆ ಮಾಡ್ಕೊಡ್ತೀವಿ, ನೀವು ಇದನ್ನು ತಗೊಂಡ್ಬನ್ನಿ. ಅವ್ರು ರಿಜೆಕ್ಟ್ ಮಾಡಿಲ್ವಲ್ಲ, ಅವ್ರ ಕಡೆಯಿಂದ ಹೇಳೋದೇನು ರಿಪೋರ್ಟ್, ಇನ್ ಕೇಸ್ ರಿಪೋರ್ಟ್ ಕೊಡ್ಬೇಕಾದ್ರೆ ಕಸ್ಟಮರ್ ಬಂದಿಲ್ಲ ಅಂತ, ಅಲ್ಲಿಗೆ ಕಸ್ಟಮರ್ ತಪ್ಪು, ಅವ್ರದ್ದೇನು ಇಲ್ಲವೇ ಇಲ್ಲ. ಇದು ಸಿಸ್ಟಮ್. ಇದು ನೋಡಿ, ಆಫೀಸ್ ಇನ್ಶೂರೆನ್ಸ್ ಹೆಚ್ಚು ಕ್ಲೈಮ್ ಆಗುತ್ತೆ ಅಂತಂದ್ರೆ ನಾನು ಅದೇ ಕಥೆ ಹೀಗಿದೆ, ಅದ್ರ ಕಥೆ ಹೀಗಿದೆ. ಇನ್ನು ದೊಡ್ಡದೆಲ್ಲ ಕ್ಯಾಶ್ಲೆಸ್ ಇರುತ್ತೆ, ಇವೆಲ್ಲ ಏನೋ ಫೆಸಿಲಿಟೀಸ್ ಇರುತ್ತೆ, ಹೆಚ್ಚು ಕೊಟ್ಬಿಡ್ತಾರೆ. ಯಾಕಂದ್ರೆ ಆಫೀಸಿಂದ ಪ್ರಾಬ್ಲಮ್ ಏನವರಿಗೆ ಅಂದ್ರೆ ತುಂಬಾ ತೊಂದರೆ ಕೊಡ್ತಾ ಹೋದ್ರೆ ಕಂಪನಿ ಚೇಂಜ್ ಮಾಡ್ಬಿಡುತ್ತೆ ಇನ್ಶೂರೆನ್ಸ್ ಕಂಪನಿನ. ಯಾಕಂದ್ರೆ ಇಡೀ ಕಂಪನಿ ಎಂಪ್ಲಾಯ್ಸ್ ಕೊಟ್ಟಿರೋದು. ಹಾಗಾಗಿ ಅವರು ಸ್ವಲ್ಪ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ. ಕಂಪನಿ ಕಡೆಯಿಂದ ಬಂದ ಇನ್ಶೂರೆನ್ಸ್ಗಳಲ್ಲಿ ಕಿರಿಕಿರಿ ತುಂಬಾನೇ ಕಡಿಮೆ, ಹೆಚ್ಚಿನ ವರ್ಷ ಕ್ಲೈಮ್ ಆಗುತ್ತೆ. ಈ ಹೊರಗಡೆ ಮಾತ್ರ ತುಂಬಾ ಕಷ್ಟ ಇದೆ, ತುಂಬಾ ಅಂದ್ರೆ ತುಂಬಾನೇ. ಹೇಳ್ತೀನಿ ಇದನ್ನ ಹೇಗೆ ಅಂತ ನೋಡಿ. ಇತ್ತೀಚೆಗೆ ನಾನು ಇನ್ಶೂರೆನ್ಸ್ ಬಗ್ಗೆ, ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್ ಇದೆ, ಕಂಪನಿ ಕಡೆಯಿಂದ ಅಲ್ಲ, ಯಾಕಂದ್ರೆ ನಾನು ಯಾವುದೇ ಕಂಪನಿ ಎಂಪ್ಲಾಯ್ ಅಲ್ಲ. ಕೆಲವು ವರ್ಷದ ಹಿಂದೆ ಮಾಡುವಾಗ 10 lakhs ಕವರೇಜ್ ಇರೋದನ್ನ ಮಾಡ್ಕೊಂಡಿದ್ದೆ ನಾನು.
ಪ್ರತಿ ವರ್ಷ ಅವ್ರು ಏನು ಮಾಡೋಕೆ ಸ್ಟಾರ್ಟ್ ಮಾಡಿದ್ರು, ನಿಮಗೆ ಈ ಸಲ 12 ಲ್ಯಾಕ್ಸ್ ಮಾಡಿದೀವಿ, 15 ಲ್ಯಾಕ್ಸ್ ಮಾಡಿದೀವಿ ಅಂತ ಜಾಸ್ತಿ ಮಾಡ್ತಾ ಹೋದ್ರು. ಹಾಗೆ ಜೊತೆಗೆ ಪ್ರೀಮಿಯಂ ಅನ್ನು 17,000 ಏನೋ ಇತ್ತು ಸ್ಟಾರ್ಟಿಂಗ್ ಅಲ್ಲದು, ಜಾಸ್ತಿ ಮಾಡ್ತಾ ಹೋದ್ರು. ನಮ್ಗೆ ಏನು ಅನ್ಸುತ್ತೆ, 2 ಲ್ಯಾಕ್ಸ್ ಪ್ರೀಮಿಯಂ ಕವರೇಜ್ ಜಾಸ್ತಿ ಮಾಡಿದಾರಲ್ಲ ಅಂತ 2,000 3,000 ಎಕ್ಸ್ಟ್ರಾ ಪೇ ಮಾಡ್ತಾ ಹೋಗ್ತೀವಿ. ಇವ್ರಿಗೆ ಏನಂದ್ರೆ ಗೊತ್ತು, ಅವರಿಗೆ ಹೆಚ್ಚಿನ ವರ್ಷ ಕ್ಲೈಮ್ ಆಗೋದಿಲ್ಲ, ಕ್ಲೈಮ್ ಆದ್ರೂ ನಾವು ಕೊಡೋದಿಲ್ಲ ಅಂತ. ಅವರಿಗೆ ಜಸ್ಟ್ ಪ್ರೀಮಿಯಂ ಜಾಸ್ತಿ ಕವರ್ ಮಾಡಬೇಕು ಅಷ್ಟೇ ಇರೋದು. ಮಾಡ್ತಾ ಹೋಗ್ತಾ ಇರ್ತಾರೆ. ಈಗ ನಮ್ಮಲ್ಲಿ ಕೆಲವು ಮೊಬೈಲ್ ಕಂಪನಿಗಳಿಗೆಲ್ಲ ನಿಮಗೆ 4000 GB ಫ್ರೀ ಅಂತ ಕೊಟ್ಬಿಡೋದು. ನೆಟ್ವರ್ಕ್ ಬಂದ್ರೆ ತಾನೇ ಯೂಸ್ ಮಾಡೋದು. ಆ 4000 GB ತಗೊಂಡು ಮಾಡೋದಿಲ್ಲ, ಯೂಸ್ ಆಗೋದಿಲ್ಲ. ಇದು ಅದೇ ಕತೆ. ಕವರೇಜ್ ಅಮೌಂಟ್ ಅನ್ನು ಜಾಸ್ತಿ ಮಾಡ್ತಾ ಹೋಗೋದು ಒಂಥರ ಅಟ್ರಾಕ್ಷನ್. ಅದು ಇಷ್ಟು ದೊಡ್ಡ ಅಮೌಂಟ್ ಕವರೇಜ್ ಇದೆ ಅಂತ. ಬಟ್ ಸತ್ಯ ಅವರಿಗೂ ಗೊತ್ತು, ಅವರಿಗೆ ಗೊತ್ತಿರೋದು, ನಮ್ಮ ಜನರಿಗೆ ಗೊತ್ತಿಲ್ಲ ಆಕ್ಚುಲಿ. ಹೆಚ್ಚಿನ ವರ್ಷ ಕ್ಲೈಮ್ ಆಗೋ ಸ್ಥಿತಿ ಬರೋಲ್ಲ. ಎಲ್ಲ ಅಪರೂಪಕ್ಕೆ ಒಂದು ಕೇಸ್ ಬಂದ್ರೆ ಅವ್ರು ಕ್ಲೈಮ್ ಆಗ್ಬಿಡ, ಅಥವಾ ಕ್ಲೈಮ್ ಮಾಡಿದ್ರು ಒಂದಿಷ್ಟು ಅಮೌಂಟ್, ಸ್ಮಾಲ್ ಅಮೌಂಟ್ ಕೊಟ್ಟು ಇವನು ಕೋರ್ಟ್ಗೆ ಹೋಗದೆ ಇರೋ ತರ ಮಾಡಿ ಏನೋ ಮಾಡ್ಬಿಡ್ತಾರೆ. ಇನ್ ಕೇಸ್ ಕೋರ್ಟಿಗೆ ಹೋದ್ರೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಯಾಕಂದ್ರೆ ಅವರಲ್ಲಿ ಆ ಫೈಟ್ ಮಾಡೋಕೆ ಒಂದು ವಿಂಗ್ ಇರುತ್ತೆ. ಅವ್ರಿಗೆ ಅದೇ ಕೆಲಸ. ನಾವು ಅದನ್ನೆಲ್ಲ ಇಟ್ಕೊಳ್ಳೋಕ್ಕಾಗತ್ತಾ? ನಾವು ಒಂದು ಲಾಯರ್ ಇರಬೇಕು, ದಿವಸ ಕೆಲಸ ಬಿಟ್ಟು ಅದನ್ನೆಲ್ಲ ನೋಡ್ತಾ ಇರಬೇಕು, ಏನೆಲ್ಲ ಸಲ ತಲೆಬಿಸಿ ಆಗ್ಬಿಡುತ್ತೆ. ತುಂಬಾ ಜನ ಮಾಡೋದಿಲ್ಲ. ಆಗ ಹೇಳಿದಾಗೇನೆ ಯಾರೋ ಒಬ್ಬ ಮಾಡೇ ಬಿಟ್ಟು ಅಂತಂದ್ರೆ ಅವನಿಗೆ ಇದು ಕೊಟ್ಬಿಡೋಣ ಪರಿಹಾರ, ಆಯ್ತಲ್ಲ. ಒಟ್ಟಾರೆ ಇವರು ಆ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈ ತರ ಆಗೋಗಿದೆ. ಯಾರು ಎಲ್ಲ ಕೆಲಸ ಬಿಟ್ಟು ಫೈಟ್ ಮಾಡ್ತಾರೋ ಅವ್ರಿಗೆ ಒಂದೇ ಸಿಗೋದು, ಉಳಿದವ್ರಿಗೆ ಸಿಗೋದಿಲ್ಲ. ಇದಕ್ಕೆ ನಾನು ಸುಮ್ಮನೆ ಇಷ್ಟೇ ಹೇಳಿದ್ರೆ ಸಾಕಾಗಲ್ಲ, ತೀರಿ ಹೇಳ್ತೀನಿ ನಾನು. ಕಂಪ್ಲೀಟ್ ಇದೊಂದು ಡಾಕ್ಯುಮೆಂಟರಿ ತರ ಆಗಿದೆ ನೋಡಿ. ಈ ತರ ಪ್ರೀಮಿಯಂ ಜಾಸ್ತಿ ಮಾಡಿ ಕವರೇಜ್ ಜಾಸ್ತಿ ಅಂತ ಹೇಳ್ತಾ ಹೋಗಿ ಹೋಯ್ತು. ಕೊನೆ ನಾನು ಒಬ್ಬರು ಕಂಪನಿಯ ಎಂಪ್ಲಾಯ್, ಅವರಲ್ಲಿ ಅವರ ಇನ್ಶೂರೆನ್ಸ್ ಯಾವ ತರ ಇದೆ, ಪ್ರೀಮಿಯಂ ಏನು, ಕವರೇಜ್ ಎಷ್ಟಿದೆ ಅನ್ನೋದನ್ನ ಸ್ಟಡಿ ಮಾಡಿದೆ. ಕೇಳಿದೆ ಪ್ರೀಮಿಯಂ ಎಷ್ಟೋ ಇರ್ಬೋದು ಗೊತ್ತಿಲ್ಲ, ಕಂಪನಿ ಪೇ ಮಾಡುತ್ತೆ, ಬಟ್ ಕವರೇಜ್ ಇದ್ದು 5 lakhs. ಹಾಗೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಕ್ಕೆಲ್ಲ ಆಪ್ಷನ್ ಇರುತ್ತೆ, ಅದನ್ನು ಕೊಡಿ ನನಗೆ, ಹುಡುಕಿ, ನನಗೆ ಡೀಟೇಲ್ಸ್ ಬೇಕು. ಅಲ್ಲಿ ಹುಡುಕಿದಾಗ ಜಸ್ಟ್ 2 lakhs ಅನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ 7,000 rupees ಪೇ ಮಾಡಬೇಕಿತ್ತು. ನೋಡಿ, ಜಸ್ಟ್ 2 lakhs ಕವರ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಕವರೇಜ್ 7,000 rupees ಪೇ ಮಾಡಬೇಕಿತ್ತು. ಹಾಗೆ ಇನ್ನೊಂದು ಕಂಡೀಷನ್, ಇನ್ನು ನೆಕ್ಸ್ಟ್ ಇದೆ. ನೆಕ್ಸ್ಟ್ ಮತ್ತೆ 7,000ಗೆ ಇನ್ನು 2 lakhs ಏನು ಕೊಡ್ತಾ ಇದ್ರು. ಒಟ್ಟಾರೆ ಪ್ರೀಮಿಯಂ ಜಾಸ್ತಿ ಇತ್ತು. ಮತ್ತೊಂದು ಕಂಡೀಷನ್ ಇತ್ತು, ಇನ್ ಕೇಸ್ ಕ್ಲೈಮ್ ಆದ್ರೆ ಆ ಇಯರ್ ಅಲ್ಲಿ ನೆಕ್ಸ್ಟ್ 2 years ಆ ಲೆವೆಲ್ಗಿಂತ ಕೆಳಗಡೆ ಬರೋ ಹಾಗಿಲ್ಲ. ಅಂದ್ರೆ ಏನು 2 lakhs ಎಕ್ಸ್ಟ್ರಾ ಮಾಡ್ಕೊಂಡಿದ್ರು ಅದಷ್ಟನ್ನೇ ನೆಕ್ಸ್ಟ್ 2 years ಕಂಟಿನ್ಯೂ ಮಾಡಬೇಕು. ಯಾಕಂದ್ರೆ ಯಾರೋ ಪ್ರಾಬ್ಲಮ್ ಇರೋದು ಗೊತ್ತಾಗಿ ಇನ್ಶೂರೆನ್ಸ್ ಅಮೌಂಟ್ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ, ಹಾಗಾಗಬಾರ್ದು ಅನ್ನೋ ಉದ್ದೇಶಕ್ಕೆ. ಇದು ಏನು ಸೂಚಿಸುತ್ತೆ? ಮಜಾ ಇದೆ, ವಿಚಾರ ಮಾಡಿ. ಕಂಪನಿಯಿಂದ ಎಲ್ಲಿ ಇನ್ಶೂರೆನ್ಸ್ ಆಗಿರುತ್ತೋ ಇವ್ರು ಕೊಡಲೇಬೇಕು. ಅವರಿಗೆ ತಪ್ಪಿಸ್ಕೊಳ್ಳೋ ಅವಕಾಶ ತುಂಬಾ ಇರೋದೇ ಇಲ್ಲ, ಕೊಡಲೇಬೇಕಾಗುತ್ತೆ. ಇದು ಇನ್ಶೂರೆನ್ಸ್ ಕಂಪನಿ ಗೊತ್ತು, ನಾವಿಲ್ಲಿ ಯಾಮರ್ಸಕ್ಕಾಗಲ್ಲ ಅಂತ. ಅಂದ್ರೆ ಹಾಗಾಗಿ ಇಷ್ಟು ಪ್ರೀಮಿಯಂ ಅನ್ನು ಇವ್ರು ಜಾಸ್ತಿ ತಗೊಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಕೊಡಬೇಕಾದ್ದು ಅಂತ. ಬಟ್ ಹೊರಗಡೆ ಇನ್ಶೂರೆನ್ಸ್ ಪ್ರೀಮಿಯಂ ನೋಡಿ, ಈ ಕಂಪನಿಗಳಿಂದ ಮಾಡಬೇಕಾದಲ್ಲಿ ಆಕ್ಚುಲಿ ಪ್ರೀಮಿಯಂ ಕಡಿಮೆ ಇರಬೇಕಿತ್ತು. ಯಾಕಂದ್ರೆ ತುಂಬಾ ಎಂಪ್ಲಾಯ್ಸ್ ಇಂದ ಮಾಡ್ಸಿರ್ತಾರೆ. ಹೊರಗಡೆ ಮಾಡೋದು ಜಾಸ್ತಿ ಇರಬೇಕಿತ್ತು. ಆದ್ರೆ ಸ್ಥಿತಿ ಹೇಗಿದೆ ಗೊತ್ತಾ? ಹೊರಗಡೆ ಪ್ರೀಮಿಯಂ ತುಂಬಾ ಕಡಿಮೆ, ಕಂಪನಿ ಕಡೆಯಿಂದ ಬಂದರೆ ಜಾಸ್ತಿ. ಹೊರಗಡೆ ಪ್ರೀಮಿಯಂ ಎಷ್ಟಂದ್ರೆ ಸಾಮಾನ್ಯ 25,000 ಈ ಸಲ ನನಗೆ ಅವರು ಆಫರ್ ಮಾಡಿದ ಸಲ ನಾನು ಅದನ್ನ ಬೇರೆ ಐಡಿಯಾ ಮಾಡಿದೆ. 25,500 ಸಮಥಿಂಗ್ಗೆ 20 lakhs ಕವರೇಜ್ ಮ್ಯಾಚ್ ಆಗೋದಿಲ್ಲ. 20 lakhs ಕವರೇಜ್ ಅಲ್ಲಿ ಜಸ್ಟ್ 2 lakhs ಜಾಸ್ತಿ ಮಾಡ್ಕೊಳ್ಳೋದಕ್ಕೆ 7,000 ಅನ್ನು ಪೇ ಮಾಡಬೇಕಾಗುತ್ತೆ. ಇಲ್ಲಿ ಈ ತರ. ಹಾಗಾದ್ರೆ ಇಷ್ಟು ಕಡಿಮೆ ಪ್ರೀಮಿಯಂ ಅಲ್ಲಿ ಇವರು ಇಷ್ಟು ದೊಡ್ಡದನ್ನ ಹೇಗೆ ಆಫರ್ ಮಾಡ್ತಿದ್ದಾರೆ? ಮೊದಲಷ್ಟು ಹೇಳಿದ್ನಲ್ಲ ಎಲ್ಲ ವಿಷಯ, ಇದೆ ಆಗ್ತದೆ. ನಂಗೆ ಮೊದಲೇ ಗೊತ್ತಿದ್ದು ಯಾವಾಗ ಈ ತರದೊಂದು ಎವಿಡೆನ್ಸ್ ಸಿಕ್ತೋ, ಕಂಪನಿಗಳ ಕಡೆಯಲ್ಲಿ ಕೊಡುವಲ್ಲೇ ಪ್ರೀಮಿಯಂ ಜಾಸ್ತಿ ಇದೆ, ಹೊರಗಡೆ ಕಡಿಮೆ ಇದೆ. ಅಂದ್ರೆ ಹೆಚ್ಚಿನ ವರ್ಷ ಇಲ್ಲಿ ಅವರು ಫೈಟ್ ಮಾಡಿದವರಿಗೆ ಮಾತ್ರನೇ ಕ್ಲೈಮ್ ಆಗೋಗ್ಬಿಡೋದು, ಇಲ್ಲಾಂದ್ರೆ ಕ್ಲೈಮ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಇನ್ನು ಕೆಲವೊಂದು ಕಡೆಯಲ್ಲಿ ಏಜೆಂಟ್ ಪರಿಚಯ ಇರ್ತಾರೆ, ಆ ತರದೆಲ್ಲ ಕಡೆಯಿಂದ ಹೋದ್ರೆ ಹೇಗೋ ಇದೆ, ಹಾಸ್ಪಿಟಲ್ ಜೊತೆ ಬಿದ್ದೇ ಇರಲಿ, ಅದೇನು ತುಂಬಾ ವಿಚಾರ ಅಲ್ಲ. ಹೆಚ್ಚು ಕವರೇಜ್ ಇದೆ ಅಂದ್ರೆ ಹೆಚ್ಚು ದಿನ ಹಾಸ್ಪಿಟಲ್ ಉಳಿಸ್ಕೊಳ್ತಾರೆ. ಓಕೆ, ಇದು ಈ ಇನ್ಶೂರೆನ್ಸ್ ಜಗತ್ತಿನ ಚಿತ್ರ. ವೆಹಿಕಲ್ ಅಲ್ಲೂ ಅಷ್ಟೇ, ಎಲ್ಲ ಕಡೆ ಕ್ಲೈಮ್ ಮಾಡೋದು ಸ್ವಲ್ಪ ಇಲ್ಲ ಬಿಡಿ, ತುಂಬಾ ಚಿಕ್ಕದು ವಿಚಾರ. ಈಗ ಇದನ್ನು ನಮ್ಮ ಮಾರ್ಕೆಟ್ಗೆ ಹೇಗೆ ರಿಲೇಟ್ ಮಾಡಬೇಕು, ನಾವೇನ್ ಮಾಡ್ಬೋದು? ಈ ಮಧ್ಯೆ ಒಂದು ವಿಚಾರ ಇದೆ. ಈ ಎಕ್ಸ್ಪೀರಿಯನ್ಸ್ ಯಾರಿಗಾದ್ರೂ ಆಗಿದ್ರೆ ನಂತರ ಶೇರ್ ಮಾಡ್ಕೋಬಹುದು. ಅಂದ್ರೆ ಕಂಪನಿ ಇನ್ಶೂರೆನ್ಸ್ ಗಳಿರ್ಬೋದು, ಅಥವಾ ಕಂಪನಿಯಿಂದ ತುಂಬಾ ಜನರಿಗೆ ಅದರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರೋದಿಲ್ಲ, ಯಾಕಂದ್ರೆ ಅವ್ರು ಕೊಡ್ತಾರೆ. ಔಟ್ ಸೈಡ್ ಅಲ್ಲಿ ಮಾಡ್ಕೊಂಡು ಇದ್ರೆ, ಕ್ಲೈಮ್ ಮಾಡಿದ್ರೆ ಗೊತ್ತಾಗಿರುತ್ತೆ ಕತೆ. ಓಕೆ, ಹಾಗೆ ಮಾರ್ಕೆಟ್ಗೆ ಹೇಗೆ ಇದನ್ನ ನಾವು ಅಪ್ಲೈ ಮಾಡೋದು, ಅಥವಾ ನಾವು ಅದನ್ನ ಉಪಯೋಗ ಪಡ್ಕೊಳ್ಳೋದು ಹೇಗೆ? ನೋಡಿ, ಇನ್ಶೂರೆನ್ಸ್ ಅಂತೂ ಕ್ಲೈಮ್ ಆಗುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲ. ನಮ್ಮ ಹತ್ರ ಇರೋ ಹೆಲ್ತ್ ಇನ್ಶೂರೆನ್ಸ್ ಮಾರ್ಕೆಟ್ ಅಲ್ಲಿ ಬರೋ ಲಾಭ ಇಟ್ಕೊಂಡ್ರೆ ಇದಾದ್ರೂ ಕ್ಲೈಮ್ ಆಗುತ್ತೆ. ಅಂದ್ರೆ ಲಾಭ ಬಂದಿದ್ರೆ ಅದನ್ನೇ ಬಳಸ್ಕೋಬಹುದು. ಈ ಇನ್ಶೂರೆನ್ಸ್ ಕಂಪನಿಗಳು ಲಾಭ ಮಾಡೋದಂತೂ ಪಕ್ಕ. ಯಾಕೆ ಅಂತ ಹೇಳಿ ಅದನ್ನ ಹೇಳಿದ್ನಲ್ಲ, ಲಾಭ ಮಾಡ್ತಾರೆ. ಆ ಲಾಭದಲ್ಲಾದ್ರೂ ನಾವು ಒಂದಿಷ್ಟು ಗಳಿಸ್ಕೊಂಡ್ರೆ ಒಂದಿಷ್ಟು ಇನ್ಶೂರೆನ್ಸ್ ಇಲ್ಲಿ ಇಂಡೈರೆಕ್ಟ್ ಆಗಿ ಕವರ್ ಆಯ್ತು ಅಂತ ಭಾವಿಸಬಹುದು. ಹಾಗೆ ಒಂದು ಇನ್ಶೂರೆನ್ಸ್ ಇಟ್ಕೋಬಹುದು. ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬಿಡ್ಲೇ, ಅಂದ್ರೆ ಕಂಪನಿ ಇಲ್ಲದೆ ಇಂಡಿವಿಜುವಲ್ ಆಗಿ ಅಥವಾ ಸಪರೇಟ್ ಬಿಸಿನೆಸ್ ಎಲ್ಲ ಮಾಡ್ತಾ ಇರೋರು ಬೇಕಾಗುತ್ತೆ. ಕ್ಲೈಮ್ ಆಗುತ್ತೋ ಬಿಡುತ್ತೋ ಅವಾಗಲೇ ಗೊತ್ತಾಗೋದು, ಬಟ್ ಇಲ್ಲದೆ ಇರೋಕ್ಕಾಗಲ್ಲ, ಒಂದಿರಬೇಕಾಗುತ್ತೆ. ತುಂಬಾ ಹೆವಿ ಬೇಕಾಗಲ್ಲ, ಒಂದು ಸ್ಮಾಲ್ ಇರೋದನ್ನ ಯಾವ್ದೋ ಒಂದು ಇಟ್ಕೊಂಡ್ರೆ ಅದಕ್ಕೆ ಬೇಕಾಗ ಒಂದಿಷ್ಟು ಪ್ರೀಮಿಯಂ ಅನ್ನ ಇದೇ ಇನ್ಶೂರೆನ್ಸ್ ಕಂಪನಿಯ ಸ್ಟಾಕ್ಗಳು ಕೊಡೋ ಡಿವಿಡೆಂಡ್ ಅಲ್ಲಿ ಒಂದಿಷ್ಟು ಕವರ್ ಆಗುತ್ತೆ ಅಟ್ಲೀಸ್ಟ್. ಯಾಕಂದ್ರೆ ಅದು ಇನ್ಶೂರೆನ್ಸ್ ಕೊಡ್ತಾರೆ ಸೆಕೆಂಡ್ರಿ, ಆ ಪ್ರೀಮಿಯಂ ಆದ್ರೂ ಒಂದಿಷ್ಟು ಬರಲಿ ಡಿವಿಡೆಂಡ್ ಇಂದ. ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಈಗ ಇನ್ಶೂರೆನ್ಸ್ ಕಟ್ತಾ ಹೋದ್ರೆ ನೋಡಿ, ಯಾವಾಗ ಏನು ಸಮಸ್ಯೆ ಬರುತ್ತೆ ಗೊತ್ತಿರಲ್ಲ. ಹಾಗಾಗಿ ಇನ್ಶೂರೆನ್ಸ್ ಇಂಪಾರ್ಟೆಂಟ್. ಆದ್ರೆ ಸಾಮಾನ್ಯ ವಯಸ್ಸು ಕಡಿಮೆ ಇದ್ದಾಗ ಇನ್ವೆಸ್ಟ್ಮೆಂಟ್ ಇದನ್ನೆಲ್ಲ ಮಾಡ್ತಾ ಹೋದ್ರೆ ಒಂದು 6 ವರ್ಷ ಸರ್ವೈವ್ ಆಗ್ಬಿಟ್ರೆ ಮಾರ್ಕೆಟ್ ಒಳ್ಳೆ ಗ್ರೋತ್ ಕೊಟ್ಟಿರುತ್ತೆ. ಆಗ ಅಷ್ಟೊಂದು ಇನ್ಶೂರೆನ್ಸ್ ಮೇಲೆ ಡಿಪೆಂಡ್ ಆಗಬೇಕು ಅನ್ನೋ ಸ್ಥಿತಿ ಇರೋದಿಲ್ಲ. ಹಾಗಾಗಿ ಈ ಇನ್ಶೂರೆನ್ಸ್ ಕಂಪನಿಗಳ ಶೇರ್ ಕಥೆ ಏನು ಅನ್ನೋದು, ಈ ಇನ್ಶೂರೆನ್ಸ್ ಕಂಪನಿಗಳು ಯಾವ ತರ ಪ್ರಾಫಿಟ್ ಮಾಡುತ್ತವೆ ಅನ್ನೋದ್ರ ಮೇಲೆ ನಿಂತಿರೋದ್ರಿಂದ ಕೇವಲ ಅಲ್ಲಿ ಸೇಫ್ಟಿಗೆ ಮಾಡೋ ಬದಲಿಗೆ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ, ಆಗ ಲಾಂಗ್ ಟರ್ಮ್ ಅಲ್ಲಿ ಅಲ್ಲಾಗದಿದ್ರು ಇಲ್ಲಾಗುತ್ತೆ, ಇಲ್ಲಿ ನಮಗೆ ಸಿಗುತ್ತೆ. ಹಾಗಾಗಿ ಒಟ್ಟಾರೆ ಈ ಫೀಲ್ಡ್ ಹೇಗಿದೆ, ಅದರಿಂದ ಮಾರ್ಕೆಟ್ಗೆ ಏನಾಗುತ್ತೆ, ಈ ಇನ್ಶೂರೆನ್ಸ್ ಕಂಪನಿಗಳು ಇದು ಸಹ ಸಜೆಷನ್ ಅಲ್ಲ, ಹಾಗೆ ಭಾವಿಸಬೇಡಿ. ಜಸ್ಟ್ ಏನ್ ನಡೀತಾ ಇದೆ ಕಂಪನಿಗಳು ಅಥವಾ ಸೆಕ್ಟರ್ ಲಾಭ ಮಾಡಬಹುದಾ ಏನೋ ಅನ್ನೋದನ್ನ ಹೇಳಿರೋದು. ಸಾಧ್ಯತೆ ತುಂಬಾ ಜಾಸ್ತಿ. ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ಮಾರ್ಕೆಟ್ ಅಲ್ಲಿ ಇರೋರು ಎಲ್ಲರೂ ಯೂಸ್